ಹಾಯ್ ಎಲ್ಲರಿಗೂ ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆಬೇಳೆ, ಶೇಂಗಾ ಬೀಜ ಮತ್ತು ಸಾಸಿವೆ, ಉದ್ದಿನಬೇಳೆ ಮತ್ತು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಅದು ಕಡಲೆಬೇಳೆ ಎಲ್ಲ ಕುಟುಂಬ ಅಂತ ಹಾಕಬೇಕಲ್ಲ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗೆಲ್ಲ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳಿ. ನಮ್ಮನೇಲಿ ನಾವು ಕೊಬ್ಬರಿ ಎಣ್ಣೆ ಬಳಸಿದ್ದೀವಿ ತಿಂಡಿಗೆ. ನಮ್ಮನೇಲೆಲ್ಲ ಕೊಬ್ಬರಿ ಎಣ್ಣೆನೇ ಬಳಸೋದು. ನೀಟಾಗಿ ಅದೆಲ್ಲ ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಅದು ಕಡಲೆಬೇಳೆ ಅದೆಲ್ಲ ಅದಾದಮೇಲೆ ನಿಂಬೆಹಣ್ಣ ಹಿಂಡ್ಕೋಬೇಕು. ಅದಕ್ಕೆ ನಿಮಗೆ ಎಷ್ಟು ಹುಳಿ ಥರ ತಿನ್ಬೇಕು ಅನಿಸುತ್ತೋ ಅಷ್ಟು ನಿಂಬೆಹಣ್ಣ. ಅದಾದಮೇಲೆ ಅರಿಶಿಣದ ಪುಡಿನ ಹಾಕೋಬೇಕು. ಅರಿಶಿಣದ ಪುಡಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ನಾನು ಅನ್ನ ಹಾಕ್ತೀನಿ. ನೀಟಾಗಿ ಅದನ್ನು ಅನ್ನ ಎಲ್ಲ ಹಾಕ್ಬಿಟ್ಟು ಅನ್ನನೇ ಆರಿಟ್ಕೊಂಡಿದ್ವಿ ಬಿಸಿದನ್ನ. ಅನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಕಲಿಸ್ತೀವಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡೋದು. ಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಅದನ್ನು ಇವಾಗ ಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ಚಿತ್ರಾನ್ನ.